ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ನೇರವಾಗಿ ಕುಳಿತಿದ್ದೇನೆ. ಸುಷುಮ್ನಾ ನಾಡಿಯ ಮಧ್ಯಭಾಗದ ಹೃದಯದಲ್ಲಿ ಶ್ರೀಕರನಾರಾಯಣ ದೇವರನ್ನು ತದೇಕಾಗ್ರ ಮನದಿಂದ ಚಿಂತಿಸುತ್ತಾ ಸಂಸ್ಥಾಪನೆ ಮಾಡಿದ್ದೇನೆ. ಭೂಮಧ್ಯದ ಆಜ್ಞಾಚಕ್ರದಲ್ಲಿಯೂ ಕೂಡ ಶ್ರೀಕರನಾರಾಯಣ ದೇವರನ್ನು ಸ್ಥಾಪನೆ ಮಾಡಿದ್ದೇನೆ ಹಾಗೂ ಅವರ ಅನುಗ್ರಹವನ್ನು ಪಡೆದುಕೊಂಡಿದ್ದೇನೆ. ತೆರೆದ ದೃಷ್ಟಿಯ ಪಥದಲ್ಲಿ ಸಾಗಿದ ತೇಜಸ್ಸು ಎಲ್ಲಿಗೆ ಕೊನೆಯಾಗುವುದೋ ಅಲ್ಲಿ ಶ್ರೀಕರನಾರಾಯಣ ದೇವರನ್ನು ಕಾಣುತ್ತಿದ್ದೇನೆ. ಅವರ ಪಾದಗಳನ್ನೇ ನೋಡುತ್ತಾ ಅವರ ಆಶೀರ್ವಾದಕ್ಕೆ ಪಾತ್ರನಾಗಿದ್ದೇನೆ. ಇದೇ ಶ್ರೀಕರನಾರಾಯಣ ದೇವರು ಅನೇಕ ಅವತಾರಗಳನ್ನು ಮಾಡಿದ್ದಾರೆ ಹಾಗೂ ನಮ್ಮ ಭಾರತ ದೇಶದ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಒಂದೊಂದು ವಿಭೂತಿ ರೂಪಗಳನ್ನು ಸಂಸ್ಥಾಪನೆ ಮಾಡಿದ್ದಾರೆ. ಒಂದೊಂದು ಕೂಡ ಅಪ್ಯಾಯಮಾನ, ಒಂದೊಂದು ಕೂಡ ಹೊಸ ಹೊಸ ಕುತೂಹಲ ಲೀಲೆಗಳಿಂದ ಕೂಡಿಕೊಂಡಿವೆ. ಇವತ್ತಿನ ದಿವಸ ಕಂಚಿ ಕ್ಷೇತ್ರದಲ್ಲಿ ವರಾಹ ದೇವರನ್ನು ಚಿಂತಿಸುವ ಸೌಭಾಗ್ಯ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ. ಇದೇ ಶ್ರೀಕರನಾರಾಯಣ ದೇವರು ಕಂಚಿ ಕ್ಷೇತ್ರದಲ್ಲಿ ವರದರಾಜನಾಗಿ ಎಲ್ಲ ಭಕ್ತರಿಗೆ ವರವನ್ನು ನೀಡುವ ಮೂಲಕವಾಗಿ ವರದರಾಜ ಎಂಬ ಹೆಸರಿನಿಂದ ಕಂಗೊಳಿಸ್ತಾ ಇದ್ದಾನೆ. ಆ ವರದರಾಜನ ಸನ್ನಿಧಾನದಲ್ಲಿಯೇ ಆದಿವರಾಹನು ನೆಲೆಸಿದ್ದಾನೆ. ಶ್ರೀಮುಷ್ಣ ಕ್ಷೇತ್ರದಲ್ಲಿ ಪ್ರಕಟಗೊಂಡ ಭೂವರಾಹ ದೇವರು ಕಂಚಿ ಕ್ಷೇತ್ರಕ್ಕೆ ಬಂದು ಎಲ್ಲ ದೇವತೆಗಳ ಪ್ರಾರ್ಥನೆಯಂತೆ ಹಾಗೂ ಭೂದೇವಿಯ ಪ್ರಾರ್ಥನೆಯಂತೆ ವಿಶ್ರಾಂತಿ ಪಡೆದುಕೊಂಡರು ಎಂಬುದಾಗಿ ಸ್ಥಳ ಪುರಾಣವು ಹೇಳುತ್ತೆ. ಕಂಚಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ಕೂಡ ವರದರಾಜನ ದರ್ಶನವನ್ನು ಮಾಡ್ತಾರೆ. ಆದರೆ ಅಲ್ಲೇ ಇರುವಂತಹ ವರಾಹ ದೇವರ ದರ್ಶನವೂ ಕೂಡ ಅತ್ಯಂತ ಕಡ್ಡಾಯ ಹಾಗೂ ಅತ್ಯಂತ ಫಲದಾಯಕ. ಕಂಚಿ ಕ್ಷೇತ್ರದಲ್ಲಿ ನರಸಿಂಹದೇವರಿದ್ದಾರೆ, ವರದರಾಜರಿದ್ದಾರೆ ಹಾಗೂ ಭೂವರಾಹ ದೇವರೂ ಕೂಡ ಇದ್ದಾರೆ. ಇವತ್ತಿನ ದಿವಸ ನಾನು ಭೂವರಾಹ ದೇವರ ಎದುರಿನಲ್ಲಿ ಕುಳಿತು ಅವರ ಧ್ಯಾನದಲ್ಲಿ ತತ್ಪರನಾಗ್ತಾ ಇದ್ದೇನೆ. ಹೇಗೆ ತಿರುಪತಿ ಕ್ಷೇತ್ರಕ್ಕೆ ತೆರಳಿದಾಗ ವರಾಹ ದೇವರ ದರ್ಶನವನ್ನು ಮಾಡಿ ಶ್ರೀನಿವಾಸ ದೇವರ ದರ್ಶನದ ನಿಯಮವಿದೆಯೋ ಅದರಂತೆ ಇಲ್ಲೂ ಕೂಡ ಮೊದಲು ವರಾಹ ದೇವರ ದರ್ಶನವನ್ನು ಮಾಡಿ ಅನಂತರ ವರದರಾಜನ ದರ್ಶನಕ್ಕೆ ಹೆಚ್ಚು ಪ್ರಾಶಸ್ತ್ಯ. ವರದರಾಜ ಬರುವ ಮೊದಲೇ ವರಾಹ ದೇವರು ಇಲ್ಲಿ ಆಗಮಿಸಿದ್ದರು ಎಂಬುದಾಗಿಯೂ ಕೂಡ ಹೇಳುತ್ತಾರೆ. ಈ ದೃಷ್ಟಿಯಿಂದ ವರಾಹ ದೇವರ ಎದುರಿನಲ್ಲಿ ಕುಳಿತು ವರಾಹಾವತಾರದ ಚಿಂತನೆಯನ್ನು ಮುಂದುವರೆಸುತ್ತಿದ್ದೇನೆ. ಸ್ವಯಂ ವ್ಯಕ್ತ ಅಷ್ಟಕ್ಷೇತ್ರಗಳಲ್ಲಿ ಶ್ರೀಮುಷ್ಣ ಕ್ಷೇತ್ರ ಒಂದಾದರೆ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಕಂಚಿ ಕ್ಷೇತ್ರವೂ ಕೂಡ ಒಂದಾಗಿದೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕಾಃ ಎಂದು ಹೇಳಿದಂತೆ ಒಟ್ಟು 7 ಮೋಕ್ಷದಾಯಕ ಕ್ಷೇತ್ರಗಳು ಭಾರತ ದೇಶದಲ್ಲಿ ಕಂಗೊಳಿಸ್ತಾ ಇವೆ. ಅಯೋಧ್ಯೆ, ಮಥುರಾ, ಹರಿದ್ವಾರ, ಕಾಶಿ, ಕಂಚಿ ಕ್ಷೇತ್ರ, ಅವಂತಿಕಾಪುರಿ, ದ್ವಾರಾವತಿ, ಹೀಗೆ ಒಟ್ಟು 7 ಕ್ಷೇತ್ರಗಳಿವೆ. ಅವುಗಳಲ್ಲಿ ಮೋಕ್ಷದಾಯಕವಾದ ಕಂಚಿ ಕ್ಷೇತ್ರಕ್ಕೆ ಇವತ್ತು ಆಗಮಿಸಿದ್ದೇನೆ. ವರದರಾಜರ ಅನುಗ್ರಹದ ಜೊತೆಯಲ್ಲಿ ಭೂವರಾಹ ದೇವರ ಅನುಗ್ರಹವನ್ನು ಕೂಡ ಪಡೆದುಕೊಳ್ಳುವ ತವಕವನ್ನು ಹೊಂದಿದ್ದೇನೆ. ಸಂಧ್ಯಾಕಾಲದಲ್ಲಿ ರುದ್ರದೇವರ ಮಹಾಮಹಿಮೆಯನ್ನು ಕಶ್ಯಪ ಋಷಿಗಳು ತನ್ನ ಪತ್ನಿಗೆ ಹೇಳುವ ನೆಪದಲ್ಲಿ ಸಮಸ್ತ ಭೂಲೋಕದಲ್ಲಿರುವ ಸಜ್ಜನರನ್ನು ಕುರಿತು ಹೇಳಿದ್ದಾರೆ. ಯಾವ ಸಜ್ಜನರೂ ಕೂಡ ಸಂಧ್ಯಾಕಾಲದಲ್ಲಿ ಅಪರಾಧಗಳನ್ನು ಮಾಡಬಾರ್ದು. ಅಂಥವರಿಗೆ ರುದ್ರದೇವರ ಅನುಗ್ರಹ ತಪ್ಪಿ ಹೋಗುತ್ತೆ. ಯಾರು ಸಂಧ್ಯಾಕಾಲದಲ್ಲಿ ಸರಿಯಾದ ನಿಟ್ಟಿನಲ್ಲಿ ಧರ್ಮಕರ್ಮದಲ್ಲಿ ನಿರತರಾಗಿರ್ತಾರೋ ಅವರಿಗೆ ರುದ್ರದೇವರ ಅನುಗ್ರಹ ಖಂಡಿತ ಪ್ರಾಪ್ತವಾಗುತ್ತೆ. ಈ ನಿಟ್ಟಿನಲ್ಲಿ
ನಾನು ಮುಂದಿನ ದಿವಸಗಳಲ್ಲಿ ಸಂಧ್ಯಾಕಾಲದಲ್ಲಿ ಎಂದೂ ಕೂಡ ಅಧರ್ಮ ಕಾರ್ಯವನ್ನು ಮಾಡೋದಿಲ್ಲ. ಎಲ್ಲೇ ಇದ್ದರೂ ಹೇಗೇ ಇದ್ದರೂ ಕೂಡ ಮನಸ್ಸಿನಲ್ಲಿ ದೇವರ ಸ್ಮರಣೆಯನ್ನೇ ಮಾಡುತ್ತೇನೆ ಎಂಬ ದೃಢವಾದ ಕಠಿಣವಾದ ಸಂಕಲ್ಪವನ್ನು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುತ್ತಿದ್ದೇನೆ. ಕಶ್ಯಪ ಋಷಿಗಳ ಅನುಗ್ರಹವನ್ನು ಕೂಡ ಪ್ರಾರ್ಥಿಸುತ್ತಿದ್ದೇನೆ. ದಿತಿದೇವಿ ಕಶ್ಯಪ ಋಷಿಗಳ ಉಪದೇಶವನ್ನು ಕೇಳಿಸಿಕೊಳ್ಳಲಿಲ್ಲ. ಕೇಳಿಸಿಕೊಂಡರೂ ಕೂಡ ಅರ್ಥ ಮಾಡಿಕೊಳ್ಳಲಿಲ್ಲ. ತನ್ನ ಕಾಮ ತೃಷೆಯನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ಕಶ್ಯಪ ಋಷಿಗಳನ್ನು ಸ್ಪರ್ಶ ಮಾಡ್ತಾ ಇದ್ದಾಳೆ. ತನ್ನ ಪತಿಯ ಸಂಪರ್ಕವನ್ನು ಮಾಡಲೇಬೇಕು ಎಂಬುದಾಗಿ ಆಗ್ರಹ ಪೀಡಿತಳಾಗಿದ್ದಾಳೆ. ಅವರು ಬೇಡ ಬೇಡ ಅಂದರೂ ಕೂಡ ಕಶ್ಯಪ ಋಷಿಗಳನ್ನು ಆಲಿಂಗನ ಮಾಡಿದ್ದಾಳೆ. ನಿಷಿದ್ಧ ಕರ್ಮದಲ್ಲಿ ದುರಾಗ್ರಹವಿರುವ ಪತ್ನಿಯನ್ನು ನೋಡಿ ಉಪಾಯವಿಲ್ಲದೆ ಭಗವಂತನನ್ನು ನಮಿಸಿ ಕಶ್ಯಪ ಋಷಿಗಳು ದಿತಿದೇವಿಯ ಸಂಪರ್ಕವನ್ನು ಕೂಡ ಮಾಡಿದ್ದಾರೆ. ಪುನಃ ಸ್ನಾನವನ್ನು ಮಾಡಿ ಪ್ರಾಣಾಯಾಮ ಮಾಡಿ ಸೂರ್ಯನಾರಾಯಣ ದೇವರ ಧ್ಯಾನವನ್ನು ಮಾಡ್ತಾ ಗಾಯತ್ರಿ ಮಂತ್ರ ಜಪದಲ್ಲಿ ಕಶ್ಯಪ ಋಷಿಗಳು ತಲ್ಲೀನರಾಗಿದ್ದಾರೆ. ಈ ಕಡೆ ಕಾಮತೃಷೆಯನ್ನು ತೀರಿಸಿಕೊಂಡ ಮೇಲೆ ದಿತಿದೇವಿಗೆ ಪಶ್ಚಾತ್ತಾಪ ಆಯಿತು. ತಾನು ಮಾಡಿದ್ದು ತಪ್ಪು ಅಂತ ಅರಿವಾಯಿತು. ರುದ್ರದೇವರು ತನ್ನ ಗರ್ಭವನ್ನು ನಾಶ ಮಾಡಿಯೇ ತೀರ್ತಾರೆ ಅನ್ನುವಂಥ ಭಯವೂ ಕೂಡ ಉಂಟಾಯಿತು. ಈಗ ಬೇರೆ ವಿಧಿಯಿಲ್ಲದೆ ತನ್ನ ಪತಿಯ ಬಳಿ ದಿತಿದೇವಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಪತಿದೇವ, ನನ್ನ ಈ ಅಪರಾಧವನ್ನು ಕ್ಷಮಿಸಿ. ರುದ್ರದೇವರು ಭೂತಗಳ ಒಡೆಯರು. ನಾನು ಸಂಧ್ಯಾಕಾಲದಲ್ಲಿ ಗರ್ಭವನ್ನು ತಮ್ಮ ಮೂಲಕ ಧಾರಣೆ ಮಾಡಿದೆ. ಆದರೆ ಈ ಗರ್ಭವನ್ನು ಅವರು ನಾಶ ಮಾಡ್ತಾರೆ ಅನ್ನೋಂಥ ಭಯ ನನ್ನ ಮನಸ್ಸಿನಲ್ಲಿ ಉಂಟಾಗ್ತಾ ಇದೆ. ನಾನು ಬೇರೆ ಯಾರೂ ಅಲ್ಲ, ರುದ್ರದೇವರ ಭಕ್ತಳೇ ಆಗಿದ್ದೀನಿ. ಆದ್ದರಿಂದ ತಾವು ಅನುಗ್ರಹವನ್ನು ಮಾಡಿದ್ರೆ ರುದ್ರದೇವರು ಖಂಡಿತ ನನಗೆ ಶಿಕ್ಷೆಯನ್ನು ಕೊಡೋದಿಲ್ಲ. ನಾನು ರುದ್ರದೇವರನ್ನು ಕೂಡ ಮೊರೆ ಹೊಂದುತ್ತಾ ಇದ್ದೀನಿ. ಅವರಿಗೂ ಕೂಡ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ಹೀಗೆ ತನ್ನ ಪತಿಯ ಬಳಿ ಗೋಳಿಡ್ತಾ ಇದ್ದಾಳೆ ದಿತಿದೇವಿ. ಸ್ವತಃ ಆಕೆ ಸಜ್ಜನ ಮತ್ತು ದೇವತಾಸ್ತ್ರೀ ದಿತಿದೇವಿ. ಅಷ್ಟರಲ್ಲಿ ಕಶ್ಯಪ ಋಷಿಗಳು ಧ್ಯಾನದ ಕಾರ್ಯವನ್ನು ಮುಗಿಸಿ ಬಂದಿದ್ದಾರೆ. ಅಳುತ್ತಾ ಇರುವಂತಹ ನಡುಗುತ್ತಾ ಇರುವಂತಹ ದಿತಿದೇವಿಯನ್ನು ಕುರಿತು ಕಶ್ಯಪ ಋಷಿಗಳು ಹೇಳ್ತಾರೆ, ನಾನು ನಿನಗೆ ಒಂದು ಮುಹೂರ್ತ ಕಾಲ ನಿರೀಕ್ಷೆ ಮಾಡುವಂತ ಹೇಳಿದೆ. ಆದರೂ ಕೂಡ ನೀನು ತಾಳ್ಮೆಯಲ್ಲಿ ವರ್ತನೆ ಮಾಡಲಿಲ್ಲ. ರುದ್ರದೇವರು ಸಂಚಾರ ಮಾಡುವ ಕಾಲದಲ್ಲಿ ಸಂಭೋಗ ಮಾಡಿದೆ, ಅಪಚಾರವನ್ನು ಮಾಡಿರುವಿ. ಇದರ ಪರಿಣಾಮವಾಗಿ ನಿನ್ನ ಹೊಟ್ಟೆಯಲ್ಲಿ ಇಬ್ಬರು ಮಹಾದೈತ್ಯರು ಹುಟ್ಟುತ್ತಾರೆ. ಅವರ ಹೆಸರು ಹಿರಣ್ಯಾಕ್ಷ ಹಾಗೂ ಹಿರಣ್ಯಕಶಿಪು. ಸಮಸ್ತ ಲೋಕಗಳನ್ನು, ಲೋಕಪಾಲಕರನ್ನು ಕೂಡ ಅವರು ಹಿಂಸೆ ಮಾಡ್ತಾರೆ. ಲೋಕದಲ್ಲಿರುವ ಎಲ್ಲ ನಿರಪರಾಧಿಗಳನ್ನು ಕೊಲ್ತಾ ಬರ್ತಾರೆ. ಸಜ್ಜನರಿಗೆ ಪೀಡೆಯನ್ನು ನೀಡುತ್ತಾರೆ, ಸ್ತ್ರೀಯರಿಗೂ ಕೂಡ ಹಿಂಸೆಯನ್ನು ನೀಡುತ್ತಾರೆ. ಬ್ರಹ್ಮಹತ್ಯಾದಿ ಪಾಪಗಳನ್ನು ನಿರಂತರ ಆಚರಣೆ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು ಕೂಡ ಅವರ ವಿಷಯದಲ್ಲಿ ಕುಪಿತರಾಗ್ತಾರೆ. ಭಗವಂತನು ಕೂಡ ಕುಪಿತನಾಗ್ತಾನೆ. ಆ ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ ಬೇರೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಸಾಕ್ಷಾತ್ ಭಗವಂತನೇ ಬಂದು ಆ ಇಬ್ಬರು ದೈತ್ಯರನ್ನು ಸಂಹಾರ ಮಾಡ್ತಾನೆ. ಹೀಗೆ ಆ ಕಶ್ಯಪ ಋಷಿಗಳು ಒಂದೊಂದೇ ವಿಷಯವನ್ನು ಹೇಳ್ತಾ ಇದ್ರೆ ದಿತಿದೇವಿ ಅತ್ಯಂತ ಭಯವಿಹ್ವಳಾಗ್ತಾಳೆ. ಆಗ ದಿತಿದೇವಿ ಪ್ರಾರ್ಥನೆಯನ್ನು ಮಾಡ್ತಾಳೆ, ಪ್ರಭುಗಳೇ, ನನ್ನ ಮಕ್ಕಳು ಭಗವಂತನಿಂದ ಹತರಾದರೆ ನಾನು ಸಹಿಸಿಕೊಳ್ತೀನಿ, ಪರವಾಗಿಲ್ಲ. ಆದರೆ ಅತ್ಯಂತ ಕುಪಿತರಾದ ಬ್ರಾಹ್ಮಣರಿಂದ ಮಾತ್ರ ಅವರು ಹತರಾಗುವುದು ಬೇಡ. ಯಾಕೆ ಅಂದರೆ ನ ಬ್ರಹ್ಮದಂಡದಗ್ಧಸ್ಯ ನ ಭೂತ ಭಯದಸ್ಯ ಚ ನಾರಕಾಶ್ಚಾನುಗೃಹಂತೆ ಯಾಂ ಯಾಂ ಯೋನಿ ಮಸೋಗತಃ. ಯಾರು ಸೋತ್ತಮರಾದ ಬ್ರಹ್ಮಜ್ಞಾನಿಗಳ ಶಾಪದಿಂದ ಸಾಯ್ತಾರೋ ಅವರಿಗೆ ಸದ್ಗತಿಯೇ ಇಲ್ಲ. ನರಕವಾಸಿಗಳು ಕೂಡ ಅವರನ್ನು ನೋಡಲ್ಲ. ಅಂಥ ಹೀನ ಯೋನಿಯಲ್ಲಿ ಅವರು ಹುಟ್ಟುತ್ತಾರೆ. ಯಾವ ಜಂತುಗಳಾಗಿ ಅವರು ಹುಟ್ಟಿದ್ರು ಇನ್ನೊಂದು ಜಂತು ಅವರನ್ನು ನೋಡಲ್ಲ. ಇಷ್ಟು ಹೇಳಿ ಅವಳು ಇಂಥ ಅಪರಾಧ ಮಾತ್ರ ನನ್ನಿಂದ ಆಗೋದು ಬೇಡ ಅಂತ ಕೇಳಿಕೊಳ್ತಾಳೆ. ಆಗ ಕಶ್ಯಪರು ದಿತಿದೇವಿಗೆ ಹೇಳ್ತಾರೆ, ನೀನು
ತಪ್ಪು ಕೆಲಸ ಮಾಡಿದಿ, ಆದರೆ ನಿನಗೆ ಪಶ್ಚಾತ್ತಾಪ ಆಗಿದೆ ಮತ್ತು ರುದ್ರದೇವರನ್ನು ಶರಣಾಗತಳಾಗಿದಿ, ದೇವರನ್ನು ಕೂಡ ಮೊರೆ ಹೊಂದಿದೆ. ಇದರ ಪ್ರಭಾವದಿಂದ, ನಿನ್ನ ಪುಣ್ಯದ ಪ್ರಭಾವದಿಂದ ನಿನ್ನ ಇಬ್ಬರು ಮಕ್ಕಳು ದೈತ್ಯರಾಗಿ ದುಷ್ಟರಾಗಿ ಹುಟ್ಟಿದ್ರೂ ಕೂಡ ಒಬ್ಬ ಮೊಮ್ಮಗ ಹುಟ್ಟುತ್ತಾನೆ. ಅವನು ಸಜ್ಜನರಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಾನೆ, ದೊಡ್ಡ ಹರಿಭಕ್ತನಾಗಿ ಕೀರ್ತಿವಂತನಾಗ್ತಾನೆ. ದೇವರಿಗಿಂತ ಸರ್ವೋತ್ತಮನಾದ ಮತ್ತೊಬ್ಬ ವ್ಯಕ್ತಿಯೇ ಇಲ್ಲ ಅಂತ ಅವನು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾನೆ. ಅವನಿಂದ ಸಮಸ್ತ ಜಗತ್ತು ಹಸನ್ಮುಖಿಯಾಗುತ್ತೆ. ದೇವರು ನಿನ್ನ ಮೊಮ್ಮಗನಿಗೆ ಪ್ರತ್ಯಕ್ಷವಾಗಿ ದರ್ಶನವನ್ನು ನೀಡಿ ಅನುಗ್ರಹವನ್ನು ಮಾಡ್ತಾನೆ. ಚಿಂತೆ ಮಾಡಬೇಡ ಅಂತ ಕಶ್ಯಪ ಋಷಿಗಳು ಸಾಂತ್ವನವನ್ನು ಮಾಡ್ತಾರೆ. ಅನಂತರ ಮೌನ ವಹಿಸ್ತಾರೆ. ದಿತಿದೇವಿಗೆ ತನ್ನ ಗಂಡನ ಮಾತನ್ನು ಕೇಳಿ ಅತ್ಯಂತ ಭಯವಾಗುತ್ತೆ. 100 ವರ್ಷ ಆದರೂ ಕೂಡ ಅವಳ ಮಕ್ಕಳನ್ನು ಹಡೆಯೋದಿಲ್ಲ. ಅಲ್ಲಿಯ ತನಕ ಪತಿ ಸಂಪರ್ಕವನ್ನೂ ಮಾಡಲ್ಲ. ಹಾಗೇ ಮಕ್ಕಳನ್ನು ಹೊಟ್ಟೆ ಒಳಗಡೆ ಇಟ್ಕೊಳ್ತಾಳೆ. ದುಷ್ಟರು ಹುಟ್ಟುತ್ತಾರೆ, ಲೋಕವೇ ನಾಶ ಆಗಿಬಿಡುತ್ತೆ ಅನ್ನೋ ಭಯ ಅವಳಿಗೆ ಪ್ರತಿ ಕ್ಷಣವೂ ಇರುತ್ತೆ. ಆದರೆ ಯಾವಾಗ 100 ವರ್ಷ ಆಯಿತೋ ಸಮಸ್ತ ಜಗತ್ತು ಅಂಧಕಾರಮಯವಾಗುತ್ತೆ, ಅಪಶಕುನಗಳು ಕಾಣುತ್ತವೆ. ಸಮಸ್ತ ದೇವತೆಗಳ ಲೋಕದಲ್ಲಿ ದೊಡ್ಡ ಭಯದ ವಾತಾವರಣ ನಿರ್ಮಾಣವಾಗುತ್ತೆ. ಆಗ ಸಮಸ್ತ ದೇವತೆಗಳು ಚತುರ್ಮುಖ ಬ್ರಹ್ಮದೇವರ ಬಳಿ ತೆರಳಿ ಶರಣಾಗತರಾಗ್ತಾರೆ. ಆಗ ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕೂಡಿಸಿಕೊಂಡು ಜಯ ಹಾಗೂ ವಿಜಯರ ಕಥೆಯನ್ನು ತಿಳಿಸ್ತಾರೆ, ಹಾಗೂ ದಿತಿಗರ್ಭದ ಪ್ರಭಾವವನ್ನು ಕೂಡ ತಿಳಿಸ್ತಾರೆ. ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕುರಿತು ಹೇಳ್ತಾರೆ, ದೇವತೆಗಳೇ, ನಿಮಗೆಲ್ಲರಿಗೂ ಕೂಡ ಒಂದು ಘಟನೆಯನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವೆಲ್ಲರೂ ಹುಟ್ಟುವ ಮೊದಲು ಸನಕಾದಿ ಮುನಿಗಳು ನನ್ನ ಮನಸ್ಸಿನಿಂದ ಹುಟ್ಟಿದ್ರು. ಅವರು ಮಹಾವಿರಕ್ತರು. ಗಗನ ಮಾರ್ಗದಲ್ಲಿ ಒಮ್ಮೆ ಸಂಚಾರವನ್ನು ಮಾಡ್ತಿರಬೇಕಾದ್ರೆ ವೈಕುಂಠ ಲೋಕ ಕಾಣಿಸ್ತು. ಅಲ್ಲಿ ದೇವರನ್ನು ದರ್ಶನ ಮಾಡಿ ಮುಂದೆ ಹೋಗೋಣ ಅಂತ ಅವರು ವೈಕುಂಠಕ್ಕೆ ಹೋದರು. ಅಲ್ಲಿ ಅಮುಕ್ತ ಸ್ಥಾನದಲ್ಲಿ ನಿಂತು ಆ ವೈಕುಂಠದ ವೈಭವವನ್ನು ಕಂಡು ಆಶ್ಚರ್ಯಚಕಿತರಾದರು. ಹರಿಮಂದಿರಕ್ಕೆ ತೆರಳಿದ್ರು, ಆನಂದಭರಿತರಾದರು. ಹರಿಮಂದಿರದ 6 ಬಾಗಿಲುಗಳನ್ನು ದಾಟಿ 7ನೆಯ ಬಾಗಿಲಿಗೆ ಅವರು ಬರ್ತಾರೆ. ಆಗ ಜಯ ವಿಜಯರು ಅವರನ್ನು ತಡೀತಾರೆ. ಜಯ ಹಾಗೂ ವಿಜಯ ಅಂತ ಇಬ್ಬರು ಅವರು ಹರಿಪಾರ್ಷದರು, ದ್ವಾರಪಾಲಕರು. 4 ಕೈಗಳಿರುತ್ತೆ ಅವರಿಗೆ. ಇಂತಹ ಜಯ ವಿಜಯರು ಬೆತ್ತದ ಕೋಲನ್ನು ಅಡ್ಡ ಹಾಕಿ ಅವರನ್ನು ತಡೀತಾರೆ. ಸನಕಾದಿ ಮುನಿಗಳಿಗೆ ಜಯ ವಿಜಯರ ಮೇಲೆ ಕೋಪ ಬರುತ್ತೆ, ಕಣ್ಣುಗಳು ಕೆಂಪಾಗುತ್ತವೆ. ಕೂಡಲೇ ಸನಕಾದಿ ಮುನಿಗಳು ಶಾಪವನ್ನು ನೀಡುತ್ತಾರೆ. ಹೃದಯದಲ್ಲಿ ಯಾವಾಗಲೂ ಕೂಡ ದೇವರ ದರ್ಶನವನ್ನು ನಾವು ಮಾಡ್ತಲೇ ಇರ್ತೀವಿ. ಈಗ ವೈಕುಂಠದಲ್ಲಿರುವ ನಾರಾಯಣನನ್ನು ನೋಡಲಿಕ್ಕೆ ಆಗಮಿಸಿದ್ದೀವಿ. ಹೃದಯದಲ್ಲಿರುವ ನಾರಾಯಣನೇ ಇಲ್ಲಿ ನೆಲೆಸಿದ್ದಾನೆ. ಇದರಿಂದ ನೀವು ಭಗವದ್ರೂಪಗಳಲ್ಲಿ ಭೇದ ಚಿಂತನೆಯನ್ನು ಮಾಡಿದಂತಾಯಿತು. ನಾವು ಹೃದಯದಲ್ಲಿ ಯಾವಾಗಲೂ ಯಾವ ನಾರಾಯಣನ ನೋಡ್ತೀವೋ ಅವನೇ ಇಲ್ಲಿದ್ದಾನೆ. ಆ ನಾರಾಯಣ ಬೇರೆ ಅಲ್ಲ, ಇಲ್ಲಿರುವ ಶ್ರೀಮನ್ನಾರಾಯಣ ದೇವರು ಬೇರೆ ಅಲ್ಲ. ಒಳಗಡೆ ನಾವು ದರ್ಶನ ಮಾಡ್ತಾ ಇದ್ರೂ ನೀವು ಹೊರಗಡೆ ದರ್ಶನ ಮಾಡಬಾರ್ದು ಅಂತ ಹೇಳಿದ್ರಿ. ಹಾಗಿದ್ರೆ ದೇವರ ರೂಪಗಳಲ್ಲಿ ಭೇದ ಚಿಂತನೆ ಮಾಡಿದಂತಾಯಿತು. ಆದ್ದರಿಂದ ನೀವು 3 ಜನ್ಮಗಳಲ್ಲಿ ದೈತ್ಯರಾಗಿ ಹುಟ್ಟಿ ಮತ್ತು ಹರಿದ್ವೇಷಿಗಳಾಗಿ ನೀವು ಹುಟ್ಟಿ ಅಂತ ಶಾಪವನ್ನು ನೀಡುತ್ತಾರೆ. ಸನಕಾದಿ ಮುನಿಗಳ ಶಾಪವನ್ನು ಕಂಡು ಜಯ ವಿಜಯರು ಅತ್ಯಂತ ಭಯಭೀತರಾಗ್ತಾರೆ. ಕೂಡಲೇ ಅವರು ದೇವರ ಆ ಸನಕಾದಿ ಮುನಿಗಳ ಪಾದಗಳಲ್ಲಿ ಬಿದ್ದು ದಂಡ ಪ್ರಣಾಮ ಮಾಡಿ ಚಿತ್ತರಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಇಬ್ಬರ ಸಂವಾದವನ್ನು ದೇವರು ಒಳಗಡೆಯಿಂದ ಕೇಳಿಸಿಕೊಳ್ತಿದ್ದಾನೆ. ಅಷ್ಟರಲ್ಲಿ ತನ್ನ ಪತ್ನಿಯಾದ ಶ್ರೀದೇವಿಯ ಜೊತೆ ಓಡಿ ಬರ್ತಾನೆ ದೇವರು. ಯಾವ ಮಹಾಮುನಿಗಳು ಪರಮಾತ್ಮನ ಪಾದಗಳ ಧ್ಯಾನದಲ್ಲಿ ನಿರಂತರ ಆಸಕ್ತರಾಗಿದ್ದರೋ ಆ ಪಾದಗಳನ್ನು ದೇವರು ವೇಗವಾಗಿ ಇಡುತ್ತಾ ಸನಕಾದಿಗಳ ಬಳಿ ಆಗಮಿಸ್ತಾನೆ.
ಸನಕಾದಿ ಮುನಿಗಳು ನಿರಂತರ ಸಮಾಧಿ ಯೋಗದಲ್ಲಿ ಕಾಣ್ತಾ ಇರುವಂತಹ ಭಗವದ್ ರೂಪವನ್ನು ಸಾಕ್ಷಾತ್ತಾಗಿ ಕಾಣ್ತಾರೆ. ಆಪಾದಮೂಳಿ ಪರ್ಯಂತವಾಗಿ ಭಗವಂತನನ್ನು ಕಣ್ತುಂಬ ಕಂಡು ಆನಂದ ತುಂದಿಲರಾಗ್ತಾರೆ. ಅವನು ಜ್ಞಾನಾನಂದ ಸ್ವರೂಪನಾಗಿದ್ದಾನೆ, ಅಪ್ರತಿಮ ಸೌಂದರ್ಯವುಳ್ಳವನಾಗಿದ್ದಾನೆ, ಮಂದಹಾಸ ಭರಿತನಾಗಿದ್ದಾನೆ ಮತ್ತು ಸನಕ, ಸನಂದನ, ಸನಾತನ, ಸನಸ್ಸುಜಾತ ಎಂಬ 4 ಮಂದಿಗೂ ಕೂಡ ಪ್ರೇಮಪೂರ್ವಕವಾಗಿ ಅನುಗ್ರಹವನ್ನು ಉಂಟು ಮಾಡ್ತಾ ಇದ್ದಾನೆ. ತಾವು ತಿಳಿದ ಸಮಗ್ರ ವೇದಗಳ ಅರ್ಥಾನುಸಂಧಾನವನ್ನು ಮಾಡ್ತಾ, ಸ್ತೋತ್ರವನ್ನು ಮಾಡ್ತಾ, ವಿವಿಧ ಬಗೆಯಲ್ಲಿ ಭಗವಂತನನ್ನು ಕೊಂಡಾಡ್ತಾ, ಅವನ ಗುಣಗಾನವನ್ನು ಮಾಡ್ತಾ ಭಗವಂತನ ಚಿಂತನೆಯಲ್ಲಿ ಆ ಸನಕಾದಿಗಳು ಮುಳುಗಿ ಹೋಗಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಜಯ ವಿಜಯರು ಹೇಳ್ತಾರೆ, ನಿನ್ನನ್ನು ನೋಡುವ ಕಾತರದಲ್ಲಿ ನಾವಿದ್ವು. ನಿನ್ನ ಪಾರ್ಷದರು, ದ್ವಾರಪಾಲಕರು, ಜಯ ವಿಜಯರು ಅಡ್ಡ ಹಾಕಿದ್ರು. ಆ ಆತಂಕದಲ್ಲಿ, ನಿನ್ನನ್ನು ನೋಡುವ ತವಕದಲ್ಲಿ ನಾವು ಅವನಿಗೆ ಶಾಪ ಕೊಟ್ಬಿಟ್ವು. ನಾವು ಮಾಡಿದ್ದು ತಪ್ಪು ಸ್ವಾಮಿ, ರಕ್ಷಣೆ ಮಾಡು. ನಾವು ಮಾಡಿದ ಈ ಅಪರಾಧಕ್ಕೆ ನೀನೇನಾದರೂ ನಮಗೆ ಘೋರ ಶಿಕ್ಷೆನ ಅಥವಾ ನರಕವನ್ನು ಕೊಟ್ಟರೂ ಕೂಡ ನಾವು ಅನುಭವಿಸಲಿಕ್ಕೆ ಸಿದ್ಧರಾಗಿದ್ದೀವಿ. ಆದರೆ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನಾವು ನಡೆದುಕೊಳ್ಳಬಾರದು. ನಿನ್ನ ಪಾದಕಮಲಗಳಲ್ಲಿ ದುಂಬಿಯಂತೆ ನಮ್ಮ ಮನಸ್ಸು ಆಸಕ್ತವಾಗಿರಬೇಕು. ನಮ್ಮ ಮಾತುಗಳೆಲ್ಲವೂ ಕೂಡ ತುಳಸಿಯಂತೆ ನಿನ್ನ ಪಾದಕಮಲಗಳನ್ನು ನಿರಂತರವಾಗಿ ಅಲಂಕರಿಸ್ತಾ ಇರಬೇಕು. ಕರ್ಣರಂಧ್ರಗಳಲ್ಲಿ ನಿನ್ನ ಗುಣಗಳೆಂಬ ತುಳಸಿಯ ದಳಗಳು ನಿರಂತರವಾಗಿ ಅಲಂಕೃತವಾಗಿರಬೇಕು. ನಮ್ಮ ಅಪರಾಧವನ್ನು ಕ್ಷಮಿಸು ಸ್ವಾಮಿ. ಹೀಗೆ ಸನಕಾದಿಗಳು ಭಗವಂತನ ಬಳಿ ಕ್ಷಮೆಯನ್ನು ಕೇಳ್ತಾರೆ. ಆಗ ಭಗವಂತ ಉತ್ತರವನ್ನು ನೀಡ್ತಾನೆ, ತಾವು ನನ್ನ ಮನೆಗೆ ಬಂದಿದ್ದೀರಿ, ನಾನು ಅತ್ಯಂತ ಸಂತೋಷವನ್ನು ಹೊಂದಿದ್ದೀನಿ. ನನ್ನ ಮನೆಯ ದ್ವಾರಪಾಲಕರಿಗೆ ಗೊತ್ತಿಲ್ಲ ತಮ್ಮ ಬಗ್ಗೆ, ತಮ್ಮನ್ನು ಅವಮಾನ ಮಾಡಿದ್ರು. ನೀವು ಏನು ಅವರಿಗೆ ಶಾಪವನ್ನು ನೀಡಿದರೆ ಅದು ನನಗೆ ಸಮ್ಮತವೇ ಆಗಿದೆ. ಹಿಂದೆ ದೇವತೆಗಳಿಗೂ ಕೂಡ ಇವರು ಇದೇ ರೀತಿಯಾಗಿ ಅಪಚಾರವನ್ನು ಮಾಡಿದ್ರು. ಒಮ್ಮೆ ಲಕ್ಷ್ಮೀದೇವಿ ಬಂದಾಗ ಆಕೆಯೂ ಕೂಡ ಇವರು ತಡೆದಿದ್ರು. ಇವರಿಗೆ ಅಹಂಕಾರ, ಅಪರಾಧ ಮಾಡಿದ್ದಾರೆ, ಇವರಿಗೆ ಶಿಕ್ಷೆ ನೀಡಬೇಕು. ಆ ಶಿಕ್ಷೆಯಿಂದ ಅವರು ಪಾಪದಿಂದ ವಿಮುಕ್ತರಾಗಬೇಕು. ನಾನು ಭೂಲೋಕದಲ್ಲಿ ಅವತಾರವನ್ನು ಮಾಡಿದಾಗ ಭೂಲೋಕದಲ್ಲಿ ಸಂಚಾರ ಮಾಡುವ ಬ್ರಹ್ಮಜ್ಞಾನಿಗಳ ಪಾದಧೂಳಿಗಳನ್ನು ನಾನು ಶಿರಸ ವಹಿಸ್ತೀನಿ. ಬ್ರಾಹ್ಮಣರ ವಿಚಾರದಲ್ಲಿ, ಬ್ರಹ್ಮಜ್ಞಾನಿಗಳ ವಿಚಾರದಲ್ಲಿ ಎಂದೂ ಕೂಡ ಅಪಚಾರವನ್ನು ಮಾಡಬಾರ್ದು. ಏಮೇತನೋರ್ದ್ವಿಜವರಾನ್ ದುದ್ರುಹುರ್ಮದೀಯಾನ್ ಭೂತಾನ್ಯಲಬ್ಧ ಶರಣಾನಿ ಚ ಭೇದ ಬುದ್ಧ್ಯ ದ್ರಕ್ಷಂತ್ಯಘಕ್ಷತದೃಶೋ ಹ್ಯಭಿಮನ್ಯವಸ್ತಾನ್ ಗೃಧ್ರಾರುಷಾ ಮಮ ಕೃಶಂತ್ಯಧಿದಂಡನೇತು. ಬ್ರಹ್ಮಜ್ಞಾನಿಗಳು ನನ್ನ ಶರೀರವೇ ಆಗಿದ್ದಾರೆ. ಅವರಿಗೆ ಯಾರು ದ್ರೋಹವನ್ನು ಮಾಡ್ತಾರೋ ಅವರು ನನಗೇ ದ್ರೋಹ ಮಾಡಿದಂತೆ. ಬ್ರಾಹ್ಮಣ ದ್ರೋಹಿಗಳಿಗೆ ಯಮದೇವರು ಅತ್ಯಂತ ಘೋರ ಶಿಕ್ಷೆಯನ್ನು ನೀಡ್ತಾರೆ. ಅವರಿಗೆ ಮಾತ್ರ ಅಲ್ಲ, ಯಾವ ಭೂತಗಳಿಗೂ ಕೂಡ ಅವಮಾನವನ್ನು ಮಾಡಬಾರದು. ಹಾಗೆ ಮಾಡಿದ್ರೆ ಅವರು ನರಕದಲ್ಲಿ ಮಹಾಕ್ರೂರಿಗಳಾಗಿ, ಹದ್ದುಗಳು ತಮ್ಮ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಅವುಗಳ ಹಿಂಸೆಗೆ ಅವರು ಪಾತ್ರರಾಗ್ತಾರೆ. ಭಗವಂತನ ಇಂಥ ಮಾತುಗಳನ್ನು ಕೇಳಿ ಸನಕಾದಿ ಮುನಿಗಳು ಆಶ್ಚರ್ಯಚಕಿತರಾಗ್ತಾರೆ. ಅವನ ಕಾರುಣ್ಯವನ್ನು ನೆನೆಸಿ ಪುನಃ ಪುನಃ ಅವನ ಪಾದಗಳಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತಾರೆ, ಕ್ಷಮೆಯನ್ನು ಕೇಳ್ತಾರೆ. ಭಗವನ್, ಜಯ ವಿಜಯರಿಗೆ ನಾವು ವಿಧಿಸಿರುವ ಯಾವ ಶಾಪವಿದೆಯೋ ಅದನ್ನು ನೀನು ಒಪ್ಕೊಳ್ಬೋದು ಅಥವಾ ಒಪ್ಕೊಳ್ಳದೇನೂ ಇರ್ಬೋದು. ಅಥವಾ ನಿರಪರಾಧಿಗಳ ಮೇಲೆ ಶಿಕ್ಷೆಯನ್ನು ಮಾಡಿದ ನಮ್ಮನ್ನೇ ನೀನು ಶಿಕ್ಷೆ ಮಾಡ್ಬೋದು. ನಿನಗೆ ಹೇಗೆ ಸಮ್ಮತವೋ ಹಾಗೆ ನೀನು ಮಾಡು ಸ್ವಾಮಿ, ನಿನ್ನ ಚಿತ್ತಕ್ಕೆ ಬಂದುದನ್ನು ಮಾಡೋ. ಎನ್ನ ಸ್ವಾತಂತ್ರ್ಯವು ಲವಲೇಶ ಉಂಟೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ದೇವರು ಪುನಃ ಅವರಿಗೆ ಶಾಪ ನೀಡಿದ್ದು ಕೇವಲ ನನ್ನ ಪ್ರೇರಣೆಯಿಂದ, ಆತಂಕ ನೀವು ಪಡುವುದು ಬೇಡ ಅಂತ ಹೇಳ್ತಾನೆ. ಸನಕಾದಿ ಮುನಿಗಳು ಶಾಂತಚಿತ್ತರಾಗ್ತಾರೆ. ಭಗವಂತನ ಮೂರ್ತಿಯನ್ನು ಪುನಃ ಪುನಃ ನೋಡುತ್ತಾ ಕಣ್ಣಿನಿಂದ ಅವನನ್ನು ತುಂಬಿಕೊಂಡು ಭಗವಂತನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಅನುಜ್ಞೆಯನ್ನು ಪಡೆದು ಭಗವಂತನ ಗುಣಗಳನ್ನೇ ಪುನಃ ಪುನಃ ಸ್ತೋತ್ರ ಮಾಡುತ್ತಾ ಅವರು ಶ್ರೀಮನ್ನಾರಾಯಣ ದೇವರ ಧ್ಯಾನದಲ್ಲಿ ಆಸಕ್ತರಾಗ್ತಾರೆ ಸನಕಾದಿಗಳು. ಆಗ ಆ ಜಯ ವಿಜಯರ ಈ ಶಾಪ ಪ್ರಸಂಗದಲ್ಲಿ ದೇವರು ಹೇಳುವಂಥ ಒಂದು ಮಾತು,
ಛಿಂದ್ಯಾಂ ಸ್ವಬಾಹುಮಪಿ ವಃ ಪ್ರತಿಕೂಲ ವೃತ್ತಿಂ. ಒಂದು ವೇಳೆ ವಿಷ್ಣು ಭಕ್ತರಿಗೆ, ಬ್ರಹ್ಮಜ್ಞಾನಿಗಳಿಗೆ ನನ್ನ ಕೈ ಏನಾದರೂ ದ್ರೋಹ ಮಾಡಿದ್ರೆ ನನ್ನ ಕೈಯನ್ನೇ ನಾನು ಕಟ್ ಮಾಡ್ತೀನಿ, ಅದನ್ನೇ ತುಂಡರಿಸ್ತೀನಿ ಅಂತ ದೇವರು ಹೇಳ್ತಾನೆ. ಭೂಲೋಕದಲ್ಲಿ ಸಂಚಾರ ಮಾಡುವಂತಹ ವಿಷ್ಣು ಭಕ್ತರನ್ನು, ವಿಷ್ಣುವಿನ ಧ್ಯಾನವನ್ನು ಮಾಡುವವರನ್ನು ಯಾರು ಏನೇ ಮಾಡಿದ್ರೂ ದೇವರು ಅದನ್ನು ಕ್ಷಮಿಸೋದಿಲ್ಲ. ಅವರಿಗೆ ಸಣ್ಣ ಪುಟ್ಟ ಶಿಕ್ಷೆ ಅಲ್ಲ, ತುಂಬ ದೊಡ್ಡ ಶಿಕ್ಷೆ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದು ಯಾವುದೂ ಇರೋಲ್ಲ. ಅಷ್ಟು ದೊಡ್ಡ ಶಿಕ್ಷೆಯನ್ನು ಕೊಡ್ತಾನೆ ಅಂದರೆ ಅವನು ವಿಷ್ಣು ಭಕ್ತರನ್ನು ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ದೇವರು ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸಿರ್ತಾನೋ ನಾವು ಅಷ್ಟೇ ಅವನನ್ನು ಮರಿತಾ ಇರ್ತೀವಿ. ಶೇಖರ ನಾರಾಯಣ ದೇವರೇ ತಾವು ಕರುಣಾಶಾಲಿಗಳು. ಸನಕಾದಿ ಮುನಿಗಳ ಮೂಲಕವಾಗಿ ಭೂಲೋಕಕ್ಕೆ ಇಂಥ ಅದ್ಭುತವಾದ ಸಂದೇಶವನ್ನು ತಾವು ಕಳುಹಿಸಿದ್ದೀರಿ. ಇನ್ನು ಮುಂದೆ ನಾನು ಎಂದೂ ವಿಷ್ಣು ಭಕ್ತನಾಗದೇ ಇರೋದೇ ಇಲ್ಲ. ನಿರಂತರ ವಿಷ್ಣು ಭಕ್ತಿಯನ್ನು ಹೃದಯದಲ್ಲಿ ತುಂಬಿಕೊಂಡು ಈ ಭೂಲೋಕದಲ್ಲಿ ಸಂಚಾರವನ್ನು ಮಾಡ್ತೀನಿ. ಇದರಿಂದ ನೀನು ಸಂತೃಪ್ತನಾಗ್ತಿ. ಇದಕ್ಕಿಂತ ದೊಡ್ಡ ಗುಣ ಮತ್ತೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನೀನೇ ಸಾರಿ ಸಾರಿ ಹೇಳಿದಿ. ಆದ್ದರಿಂದ ನನಗೆ ಬೇರೆ ಯಾವ ಗುಣ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ನಿನ್ನಲ್ಲಿ ಭಕ್ತಿ ಎಂಬ ಒಂದು ಗುಣವನ್ನು ನೀಡಿ ಅನುಗ್ರಹಿಸು. ಪರಮ ಪಾವನನನ್ನಾಗಿ ನನ್ನನ್ನು ಮಾಡು. ಶ್ರೀಕರ ನಾರಾಯಣ ದೇವರೇ, ನಿಮ್ಮ ಈ ಅದ್ಭುತವಾದ ಚರಿತ್ರೆ ಭಾಗವತ ಗ್ರಂಥದಲ್ಲಿ ನಿರೂಪಿತವಾಗಿದೆ. ಅದನ್ನು ಯಥಾಮತಿ ಯಥಾಶಕ್ತಿ ಈ ಧ್ಯಾನದಲ್ಲಿ ಮನಸ್ಸಿಗೆ ತಂದುಕೊಂಡಿದ್ದೇನೆ. ಲಕ್ಷ್ಮೀ ಸಹಿತರಾಗಿ ತಾವು ನನ್ನ ಧ್ಯಾನದಲ್ಲಿ ಗೋಚರರಾಗ್ತಾ ಇದ್ದೀರಿ. ಇದೇ ತಾವು ನನ್ನ ಭ್ರೂಮಧ್ಯದ ಆಜ್ಞಾ ಚಕ್ರದಲ್ಲಿ ವಿರಾಜಮಾನರಾಗಿದ್ದೀರಿ. ನನ್ನ ಸುಷುಮ್ನ ನಾಡಿಯ ಹೃದಯ ಕಮಲದಲ್ಲಿಯೂ ಕೂಡ ಕಂಗೊಳಿಸ್ತಾ ಇದ್ದೀರಿ. ಯಾವ ಈ ದೇಹ ನನ್ನ ಮನೆಯಲ್ಲಿ ಇದೆಯೋ ಈ ಮನೆಯ ದೇವರ ಕೋಣೆಯಲ್ಲೂ ಕೂಡ ತಾವೇ ವಿರಾಜಮಾನರಾಗಿದ್ದೀರಿ. ಭದ್ರ ಮಂಟಪದಲ್ಲಿ ಕುಳಿತಿದ್ದೀರಿ. ತಮ್ಮ ಪಾದ ಕಮಲಗಳಲ್ಲಿ ಈ ಧ್ಯಾನವೆಂಬ ಕುಸುಮವನ್ನು ಸಮರ್ಪಿಸಿ ಧನ್ಯನಾಗುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.